Hello, guys. Welcome to another episode of Toxic Relationship. ಈ ಎಪಿಸೋಡಲ್ಲಿ ನೋಡೋಣ ಏನಾಗತ್ತೆ ಮದುವೆ ಆದ ನಂತರ ಅಂತ. ಮದುವೆಗೆ ಮುಂಚೆನೇ ಮಾತಾಗಿರತ್ತೆ ದಟ್ ಅತ್ತೆ ವಿಲ್ ಬಿ ವಿತ್ ದೀಸ್ ಪೀಪಲ್ ಆಫ್ಟರ್ ದ ಮ್ಯಾರೇಜ್ ಅಂತ. ಆಮೇಲೆ ಹೊಸ ಮನೆ ಹುಡುಕ್ತಾರೆ. ಆ ಹೊಸ ಮನೆಗೆ ಹೋಗಿ 3 BHK ಬಾಡಿಗೆಗೆ ತೊಗೊತಾರೆ. ಇಟ್ ವುಡ್ ಕಾಸ್ಟ್ ದಮ್ 25,000 per month. ಮನೆಗೆ ಹೋಗಿ ಆ ಹುಡುಗಿನೇ ಪೇ ಮಾಡ್ತಾ ಇರ್ತಾಳೆ, ಇದನ್ನು ಆ ಹುಡುಗಿನೇ ಪೇ ಮಾಡ್ತಾ ಇರ್ತಾಳೆ. ಸೊ ದೇ ವಿಲ್ ಶಿಫ್ಟ್ ಟು ದ ಹೌಸ್. ಶಿಫ್ಟ್ ಆದಮೇಲೆ ಮದುವೆಗೆ ಮುಂಚೆ ಆ ಹುಡುಗಿಗೆ ಮನೆ ಕೆಲಸ ಆಗಲಿ ಅಡುಗೆ ಮಾಡೋಕ್ಕಾಗಲಿ ಏನೂ ಬರಲ್ಲ. ಸೊ ಮದುವೆಗೆ ಮುಂಚೆ ಅತ್ತೆ ಏನು ಪ್ರಾಮಿಸ್ ಮಾಡಿರ್ತಾರೆ ಅಂದರೆ, ಐ ವಿಲ್ ಟೀಚ್ ಯು ಕುಕಿಂಗ್ ಅಂತ. ಕುಕಿಂಗ್ ಹೇಳ್ಕೊಡ್ತಾರೆ, ಮಾತಿನ ಇದನ್ನ ತಕ್ಕನಂಗೆ ಹೇಳ್ಕೊಡ್ತಾರೆ. ನೆಕ್ಸ್ಟ್ ಡೇ ಆ ಹುಡುಗಿ ಅನ್ನ ಮಾಡೋದಕ್ಕೆ ಅಂತ ಅತ್ತೆ ಹೋಗ್ತಾಯಿದ್ರೆ, ಬೇಡ ನಾನೇ ಮಾಡ್ತೀನಿ ಅಂತ ಅನ್ನದ ಅಕ್ಕಿದು ಗ್ಲಾಸ್ನ ತಗೊಂಡು ಆ ಹುಡುಗಿನೇ ಮಾಡೋಕ್ಕೆ ಶುರು ಮಾಡ್ತಾಳೆ. ಆ ಹುಡುಗಿ ಮಾಡೋಕ್ಕೆ ಶುರು ಆದಾಗ ಆ ಅತ್ತೆ ಕೋಪ ಮಾಡಿಕೊಂಡು ಹೋಗಿ ರೂಮ್ ಬಾಗಿಲು ಹಾಕ್ಕೊಂಡು ಮಲ್ಕೊಂಡ್ಬಿಡ್ತಾರೆ. ಮಗ ಹೊರಗಡೆ ಹೋಗಿರ್ತಾನೆ, ಬಂದಿರಲ್ಲ. ಈ ಹುಡುಗಿ ಇವ್ರನ್ನ ಕೇಳಿ ಅನ್ನ ಮತ್ತು ಟೊಮೆಟೊ ಎಗ್ ಕರಿ ಹೇಗೋ ಮ್ಯಾನೇಜ್ ಮಾಡಿಕೊಂಡು ಮಾಡ್ತಾಳೆ. ಅಮ್ಮ ಮಗ ಇಬ್ಬರು ತಿನ್ನಲ್ಲ. ಅದು ಅಲ್ದಿರ ದೇ ವಿಲ್ ಸ್ಟಾರ್ಟ್ ಟೆಲ್ಲಿಂಗ್ ಹರ್, ನಿನಗೆ ಮ್ಯಾನರ್ಸ್ ಇಲ್ಲ, ನಿನಗೆ ಹೇಗೆ ಯಾರ ಹತ್ರ ನಡ್ಕೋಬೇಕು ಅಂತ ಗೊತ್ತಿಲ್ಲ, ಪ್ಲಸ್ ನಿನಗೆ ನಿಮ್ಮಪ್ಪ ಸರಿಯಾಗಿ ಬೆಳೆಸಿಲ್ಲ ಅಂತ ಎಲ್ಲ ಹೇಳ್ತಾರೆ. ಆ್ಯಸ್ ಅ ಸಿಂಗಲ್ ಪೇರೆಂಟ್ ಅವ್ರಿಗೆ ಹೆಂಗೆ ಬರುತ್ತೋ ಹಂಗೆ ಬೆಳೆಸಿರ್ತಾರೆ ಅಲ್ವಾ. ದಟ್ ಟು ಈಸ್ ಅ ಮ್ಯಾನ್. ಆ್ಯಂಡ್ ಒಂದು ಅಮ್ಮ ಇದ್ದಿದ್ರೆ ಹೇಳ್ಕೊಡ್ತಿದ್ಲೋ ಏನೋ, ಬಟ್ ಅಮ್ಮ ಇಲ್ಲದೆ ಇರೋ ಕಾರಣ ಅವಳಿಗೆ ಇದೆಲ್ಲ ಆಗ್ತಾ ಇರುತ್ತೆ. ಅದಾದಮೇಲೆ ಹೀಗೆ ಹೋಗ್ತಾ ಇರುತ್ತೆ. ಆ ಅಮ್ಮ ಮಗ ಇಬ್ಬರೂ ಊಟ ಮುಟ್ಟೋದು ಇಲ್ಲ, ಎಸ್ದು ಬಿಡ್ತಾರೆ. ಈ ಹುಡುಗಿ ಹತ್ಕೊಂಡು ಹೋಗ್ತಾಳೆ. ಮುಂದಿನ ಸ್ಟೋರಿಯಲ್ಲಿ ನೋಡೋಣ ಏನಾಗುತ್ತೆ.